ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ, ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗ್ತಾ ಇದೆ, ಏನಾಗುತ್ತೆ, ಮುಂದೆ ಏನಾಗಬಹುದು ಅನ್ನೋದನ್ನ ಹೇಳೋದೇ ಕಷ್ಟವಾಗಿ ಹೋಗಿದೆ. ನವೆಂಬರ್ ಕ್ರಾಂತಿ ಅನ್ನೋ ವಿಚಾರ ಕೆಲವರ ಶಾಂತಿಗಂತೂ ಭಂಗ ತಂದಿರೋದು ನಿಜ. ಈ ನವೆಂಬರ್ ಕ್ರಾಂತಿ ವಿಚಾರ ಪಕ್ಷದೊಳಗೆ ಬೂದಿ ಮುಚ್ಚಿದ ಕೆಂಡದಂತೆ ಇರುವಾಗಲೇ ಒಂದು ಕಿಡಿ ಮಾತ್ರ ಬಿಜೆಪಿ ಅಂಗಳಕ್ಕೆ ಹೋಗಿ ದಿಗ್ಗನೆ ಹೊತ್ಕೊಂಡಿದೆ. ಅದು ಮತ್ಯಾವುದು ಅಲ್ಲ, RSS ಅನ್ನ ಬ್ಯಾನ್ ಮಾಡಬೇಕು ಅನ್ನೋ ಕಿಡಿ. ಇದು ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷದ ನಡುವೆ ತಿಕ್ಕಾಟಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ಇದು ಈ ಮಟ್ಟಕ್ಕೆ ಹೊತ್ತಿ ಉರಿಯೋಕೆ ಕಾರಣವೇನು ಹೇಳಿ? DK ಶಿವಕುಮಾರ್ ಅವತ್ತು ಆಡಿದ ಆ ಒಂದು ಮಾತು. ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಅವರನ್ನ ಕರಿಟೋಪಿ MLA ಅಂದಿದ್ರು. ಈ ರೀತಿ ಹೇಳಿದ್ದು ಶಿವಕುಮಾರ್. ಆದ್ರೆ ಸಂಕಷ್ಟಕ್ಕೆ ಸಿಕ್ಕಾಕಿಕೊಂಡಿದ್ದು ನೋಡಿದ್ರೆ ಪ್ರಿಯಾಂಕ್ ಖರ್ಗೆ. DK ಶಿವಕುಮಾರ್ ಮಾತಿಗೆ RSS ಹಾಗೂ ಬಿಜೆಪಿ ನಾಯಕರು ಸಿಟ್ಟಿಗೆದ್ರು. ಸರ್ಕಾರದ ವಿರುದ್ಧ ತಿರುಗಿ ಬಿದ್ರು. ಇದರಿಂದ ಸಚಿವ ಪ್ರಿಯಾಂಕ್ ಖರ್ಗೆ RSSನ ವಿರುದ್ಧ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ್ರು. ಸಂಘಟನೆಯನ್ನ ಬ್ಯಾನ್ ಮಾಡಿ ಅಂತ ಮನವಿ ಮಾಡಿದ್ರು. ಇದರಿಂದ ಬೆದರಿಕೆಗೆ ಒಳಗಾದ್ರು. ಇದೆಲ್ಲದರ ಮಧ್ಯೆ DK ಶಿವಕುಮಾರ್ ಮತ್ತೊಂದು ಸುತ್ತಿನ ಆಟ ಆಡಿದ್ದಾರೆ. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಈ ವೇಳೆ RSS ಬ್ಯಾನ್ ವಿಚಾರದ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಅನ್ನೋ ಮಾತುಗಳು ಗಾಢವಾಗಿ ಕೇಳಿ ಬರ್ತಾ ಇವೆ. ಇಲ್ಲಿ ಇನ್ನೂ ಒಂದು ವಿಚಾರವನ್ನ ಗಮನಿಸಬೇಕು. ಅದೇನಪ್ಪಾ ಅಂದ್ರೆ, ಮುನಿರತ್ನ ಅವರನ್ನ ಕರಿಟೋಪಿ MLA ಅಂದಿದ್ದು DK ಶಿವಕುಮಾರ್. ಮುಂದೆ ಇದರ ಬೆಳವಣಿಗೆಯಿಂದ ಬೆದರಿಕೆಗೆ ಒಳಗಾಗಿದ್ದು ಪ್ರಿಯಾಂಕ್ ಖರ್ಗೆ. ಆದ್ರೆ ಶಿವಕುಮಾರ್ ಪ್ರಿಯಾಂಕ್ ಖರ್ಗೆ ಪರ ಮಾತೇ ಆಡ್ಲಿಲ್ಲ. ಇದೇ DK ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ RSS ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಾರಂತೆ. ತಮ್ಮದೇ ಸರ್ಕಾರ RSS ಬಗ್ಗೆ ಕಠಿಣ ನಿರ್ಧಾರಗಳನ್ನ ಕೈಗೊಂಡಿದೆ. ಇದು ಮುಂದೆ ಪಕ್ಷಕ್ಕೆ ಎಫೆಕ್ಟ್ ಆಗಬಹುದು ಅಂತ ಮನವರಿಕೆ ಮಾಡಿದ್ದಾರಂತೆ. ಈಗಾಗಲೇ ಕಾಂಗ್ರೆಸ್ ಕೇವಲ ಅಹಿಂದ ಮತಗಳನ್ನಷ್ಟೇ ಗಟ್ಟಿ ಮಾಡಿಕೊಂಡು ಕೂರುವಂತಾಗಿದೆ. ಇದರ ನಡುವೆ ನಾವೇನಾದ್ರೂ RSS ವಿರುದ್ಧ ತಿರುಗಿ ಬಿದ್ರೆ ಅಹಿಂದ ಹೊರತಾಗಿಯೂ ಅಷ್ಟಿಷ್ಟು ಮತಗಳು ಕೈಬಿಟ್ಟು ಹೋಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರಂತೆ. ಅಲ್ಲದೆ ಸರ್ಕಾರಿ ನೌಕರರು ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನ್ನೋದೇನೋ ಸರಿ, ಆದ್ರೆ ಅವರು RSS ಕಾರ್ಯಚಟುವಟಿಕೆಯಲ್ಲಿ ಪಾಲ್ಗೊಳ್ಬಾರ್ದು ಅಂತಾದ್ರೆ ಅವರನ್ನು ನಿಷ್ಠೂರ ಮಾಡ್ಕೊಳ್ಬೇಕಾಗುತ್ತೆ ಅಂತ ಶಿವಕುಮಾರ್ ಹೇಳಿದ್ದಾರಂತೆ. DK ಶಿವಕುಮಾರ್ RSS ಬಗ್ಗೆ ಇಷ್ಟೆಲ್ಲ ಮಾತಾಡಿರಬಹುದು ಅನ್ನೋದಾದ್ರೆ ಅವತ್ಯಾಕೆ ಮುನಿರತ್ನ ಅವರನ್ನ ಕರಿಟೋಪಿ MLA ಅಂದ್ರು ಅಲ್ವಾ? ಒಂದು ವಿಚಾರ ಅಂದ್ರೆ, ಶಿವಕುಮಾರ್ಗೆ RSS ಬಗ್ಗೆ ಅಸಮಾಧಾನವಿಲ್ಲ, ಬದಲಿಗೆ ಮುನಿರತ್ನ ಮೇಲೆ ಒಂದಷ್ಟು ಕೋಪತಾಪ ಇರೋದಂತೂ ಸತ್ಯ. ಇದರಿಂದಷ್ಟೇ ಕರಿಟೋಪಿ ಅಂದಿದ್ದಾರೆ. DK ಶಿವಕುಮಾರ್ಗೆ ಪ್ರೀತಿ ಇದೆ ಅನ್ನೋದಕ್ಕೆ ಇದಾಗ್ಲೇ ಸಾಕ್ಷಿ ಸಿಕ್ಕಿದೆ. ಸದನದಲ್ಲೇ RSS ಗೀತೆ ಹಾಡಿದ್ರು. ಈ ಮೂಲಕ ಅಚ್ಚರಿಗೆ ಕಾರಣವಾಗಿದ್ರು. ಅನೇಕ ಪ್ರಶ್ನೆಗಳನ್ನ ಹುಟ್ಟು ಹಾಕಿದ್ರು. ಶಿವಕುಮಾರ್ ಕಾಂಗ್ರೆಸ್ನಿಂದ ಒಂದು ಹೆಜ್ಜೆ ಹೊರಗಿಟ್ಟಿರಬಹುದು ಅಂತಾನೆ ವಿಶ್ಲೇಷಣೆ ಮಾಡ್ಲಾಗ್ತಾ ಇತ್ತು. ಆಮೇಲೆ DK ಶಿವಕುಮಾರ್ ಗೀತೆ ಹಾಡಿದಕ್ಕೆ ಕ್ಷಮೆ ಯಾಚಿಸಿದ್ರು, ಅದು ಬೇರೆ ಕತೆ. ಆದ್ರೆ ಇವರಿಗೆ RSS ಬಗ್ಗೆ ಒಂದಿಷ್ಟಾದ್ರೂ ಸಾಫ್ಟ್ ಕಾರ್ನರ್ ಇದೆ ಅನ್ನೋದು ಸುಳ್ಳಲ್ಲ. ಇದೇ ಕಾರಣಕ್ಕೆ ಖರ್ಗೆ ಅವರನ್ನ ಭೇಟಿ ಮಾಡಿ ಈ ಬಗ್ಗೆ ಮಾತನಾಡಿರಬಹುದು ಅನ್ನಲಾಗಿದೆ. ಅಲ್ಲದೆ ಇದರ ಬಗ್ಗೆ ತಮ್ಮ ಪುತ್ರ ಪ್ರಿಯಾಂಕ್ ಖರ್ಗೆಗೂ ಒಂದಷ್ಟು ಸಮಾಧಾನವಾಗಿ ತಿಳಿ ಹೇಳಿ ಅಂತಾನೂ ಹೇಳಿದ್ದಾರಂತೆ. ಸರಿ, ಹಾಗಿದ್ರೆ DKಶಿ ಜೊತೆ ಚರ್ಚೆ ನಡೆಸಿರೋ ಮಲ್ಲಿಕಾರ್ಜುನ್ ಖರ್ಗೆ RSS ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡ್ತಾರಾ? ಒಂದ್ ವೇಳೆ ಖರ್ಗೆ ಮಧ್ಯಪ್ರವೇಶ ಮಾಡಿದ್ರೆ ಇದಕ್ಕೆ ಮುಖ್ಯಮಂತ್ರಿ ಒಪ್ಕೊಳ್ತಾರಾ ಅನ್ನೋದೇ ಪ್ರಶ್ನೆ. ಇದರ ನಡುವೆ ಸರ್ಕಾರ ಹಾಗೂ RSS ನಡುವಿನ ಸಂಘರ್ಷ ಮುಂದುವರೆದಿದೆ. ಇವತ್ತು ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಸಂಘಟನೆ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ಇಲ್ಲಿ RSS ಬಗ್ಗೆ ಶಿವಕುಮಾರ್ಗೆ ಇದ್ದಕ್ಕಿದ್ದಂತೆ ಪ್ರೀತಿ ವ್ಯಕ್ತಪಡಿಸೋಕೆ ಕಾರಣ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಉಂಟಾಗಿರೋ ಅಸಮಾಧಾನ ಇರಬಹುದು. ಒಂದ್ ವೇಳೆ ತಮ್ಮ ಈ ನಡೆಯಿಂದ ಹೈಕಮಾಂಡ್ ತಮ್ಮತ್ತ ತಿರುಗಿ ನೋಡಬಹುದು ಅಂತಾನೆ ಅಂದ್ಕೊಂಡಿದ್ರು. ಆದ್ರೆ ಇದೆಲ್ಲ ಆದ್ರೂ ಕೂಡ ಹೈಕಮಾಂಡ್ ಮಾತ್ರ ಯಾವುದೇ ತಲೆ ಕೆಡಿಸ್ಕೊಂಡಿಲ್ಲ. ಇದರಿಂದ ಇದು ವರ್ಕೌಟ್ ಆಗಲ್ಲ ಅಂತ ಶಿವಕುಮಾರ್ಗೆ ಅನ್ಸಿತ್ತೋ ಏನೋ. RSS ಗೀತೆ ಹಾಡಿದ್ದಕ್ಕೆ ಕ್ಷಮೆ ಕೇಳಿ ತಣ್ಣಗಾಗಿದ್ರು. ಒಂದ್ ವೇಳೆ ಅವತ್ತು ಮುನಿರತ್ನ ಜಾಗದಲ್ಲಿ ಮತ್ಯಾರಾದ್ರೂ ಬೇರೆಯವರು ಇದ್ದಿದ್ರೆ ಕರಿಟೋಪಿ MLA ಅಂತ ಖಂಡಿತ ಕರಿತಾ ಇರ್ಲಿಲ್ವೋ ಏನೋ. ಹೇಳಿ ಕೇಳಿ ಮುನಿರತ್ನಗೂ ಇವರಿಗೂ ಆಗ್ಬರಲ್ಲ.
ಇದೇ ಕಾರಣಕ್ಕೆ ಇಂಥದ್ದೊಂದು ಅಪಮಾನ ಮಾಡಿದ್ರು ಅನ್ನೋದನ್ನ ತಳ್ಳಿ ಹಾಕೋ ಹಾಗಿಲ್ಲ. ಇನ್ನು ಡಿ.ಕೆ. ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಇದೊಂದು ವಿಚಾರಕ್ಕೆ ಮಾತ್ರ ಭೇಟಿ ಮಾಡಿದ್ರ, ಇಲ್ಲ ಭೇಟಿ ವೇಳೆ ಮತ್ತೇನಾದ್ರೂ ಚರ್ಚೆ ಆಗಿರಬಹುದಾ? ಈ ವಿಚಾರ ಕೂಡ ಈಗ ಮುನ್ನೆಲೆಗೆ ಬಂದಿದೆ. ಹೌದು, ನವೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇರೋ ಹೊತ್ತಿನಲ್ಲೇ ಉಭಯ ನಾಯಕರ ಈ ಭೇಟಿ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ. ಅದೇನಾದ್ರೂ ಆಗ್ಲಿ ಬಿಡಿ, ಈ ಬಾರಿ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಶಿವಕುಮಾರ್ ಹಠಕ್ಕೆ ಬಿದ್ದಿದ್ದಾರೆ. ಆದ್ರೆ 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಛಲಕ್ಕೆ ಬಿದ್ದಿದ್ದಾರೆ. ಇದರ ನಡುವೆ ಅನೇಕರು ಹೇಳ್ತಾ ಇರೋದೇನು ಅಂದ್ರೆ ನವೆಂಬರ್ಗೆ ಏನಾದ್ರೂ ಒಂದು ಕ್ರಾಂತಿ ಆಗಿಯೇ ಆಗುತ್ತೆ ಅಂತ. ಸಿದ್ದರಾಮಯ್ಯ ರಾಜೀನಾಮೆ ನೀಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೇನು ನವೆಂಬರ್ಗೆ ಇನ್ನು ಕೆಲವೇ ದಿನಗಳು ಬಾಕಿ ಇವೆ. ಹೀಗಿರುವಾಗಲೇ ಡಿ.ಕೆ. ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿರೋದು ನಿಜಕ್ಕೂ ಸಾಕಷ್ಟು ಅಚ್ಚರಿಗೆ ಕಾರಣವಾಗಿದೆ. ಇದ್ಯಾವುದೋ ಬೆಳವಣಿಗೆಗೆ ಮುನ್ನಡೆ ಆಗಿರಬಹುದಾ ಅನ್ನೋ ಪ್ರಶ್ನೆ ಕೂಡ ಎಲ್ಲರಲ್ಲೂ ಕಾಡ್ತಾ ಇದೆ. ನವೆಂಬರ್ ತಿಂಗಳಿಗೆ ಕೌಂಟ್ ಡೌನ್ ಶುರುವಾಗಿದೆ. ಸಿದ್ದರಾಮಯ್ಯ 2ನೇ ಬಾರಿ ಸಿಎಂ ಆಗಿ 2.5 ವರ್ಷ ಆಗ್ತಿದೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಕೂಗು ಜೋರಾಗಿದೆ. ಒಂದ್ ಕಡೆ ಯಾವುದೇ ನವೆಂಬರ್ ಕ್ರಾಂತಿ ಇಲ್ಲ ಅಂತ ಹೇಳುತ್ತಾ ಬಂದಿದ್ದ ಡಿಸಿಎಂ ಡಿ.ಕೆ. ಶಿವಕುಮಾರ್ ಈಗ ಸಿಎಂ ಬದಲಾವಣೆ ಚರ್ಚೆಗೆ ಬಿಗ್ ಟ್ವಿಸ್ಟ್ ನೀಡಿದ್ದಾರೆ. ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರದ ಗುಸುಗುಸು ಜೋರಾಗಿರುವಾಗಲೇ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ನಡುವಿನ ಕೋಲ್ಡ್ ವಾರ್ ಹೊರಬಂದಂತೆ ಕಾಣ್ತಿದೆ. ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯನ್ನ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಹೇಳೋ ಮೂಲಕ ಮತ್ತೊಂದು ದೊಡ್ಡ ದಾಳವನ್ನ ಉರುಳಿಸಿದ್ರು. ಈತ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲು ಶಾಸಕರ ಬೆಂಬಲವೂ ಬೇಕು ಅಂತ ಕೌಂಟರ್ ಕೊಟ್ಟಿದ್ರು. ಸರ್ಕಾರಕ್ಕೆ ಅರ್ಧಾವಧಿ ಮುಗಿತಾ ಇರುವಾಗಲೇ ಬರುತ್ತಿರುವ ಹೇಳಿಕೆ ಪ್ರತಿ ಹೇಳಿಕೆಗಳು ನವೆಂಬರ್ ಕ್ರಾಂತಿಗೆ ಮುನ್ನುಡಿ ಬರತ್ವಾ ಅಂತ ಚರ್ಚೆ ಮಾಡ್ತಾ ಇರುವಾಗಲೇ ಡಿ.ಕೆ.ಶಿ ಖರ್ಗೆ ಅವರನ್ನ ಭೇಟಿ ಮಾಡಿ ಸಿದ್ದರಾಮಯ್ಯಗೆ ಚೆಕ್ಮೇಟ್ ಕೊಟ್ಟಿದ್ದಾರೆ. ಇನ್ನು ಮತ್ತೊಂದು ಕಡೆ ಪಕ್ಷದ ಯಾವ ನಾಯಕರು ನಾಯಕತ್ವ ಬದಲಾವಣೆಯ ಕುರಿತು ಮಾತನಾಡಬಾರದು ಅಂತ ಡಿ.ಕೆ.ಶಿ ವಾರ್ನ್ ಮಾಡಿದ್ರು. ಆದ್ರೂ ಕೆಲ ಸಚಿವರು ಹೇಳಿಕೆ ಕೊಡೋದನ್ನ ಮಾತ್ರ ನಿಲ್ಲಿಸ್ತಿಲ್ಲ. ಕೆಪಿಸಿಸಿಯಿಂದ ನೋಟಿಸ್ ಜಾರಿಯಾಗಿದ್ರೂ ಅದು ಮುಂದುವರೆದಿದೆ. ಬೇರೆ ನಾಯಕರು ಹೋಗ್ಲಿ, ಸ್ವತಃ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ ಅಂದಿದ್ದಾರೆ. ಇದು ಡಿ.ಕೆ.ಶಿ ಅವರಿಗೆ ಸಾಕಷ್ಟು ಇರುಸು ಮುರುಸು ತಂದಿದೆ. ಈ ವಿಚಾರವನ್ನು ಡಿ.ಕೆ.ಶಿ ಖರ್ಗೆ ಅವರ ಗಮನಕ್ಕೆ ತಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮತ್ತೊಂದು ವಿಚಾರವೂ ಇಲ್ಲಿದೆ. ಅದೇನು ಅಂದ್ರೆ ಬಿಹಾರ್ ಚುನಾವಣೆ ನಂತರ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಆಗುತ್ತೆ ನೋಡ್ತಾ ಇರಿ ಅಂತ ಕೆಲ ನಾಯಕರೇ ಹೇಳ್ತಾ ಇದ್ದಾರೆ. ಇದು ಎಲ್ಲೋ ಪಾರ್ಟಿಯಲ್ಲಿ ಮತ್ತೆ ಗೊಂದಲಕ್ಕೆ ಕಾರಣವಾಗಿದೆ. ಸಚಿವ ಕೆ.ಎನ್. ರಾಜಣ್ಣ ಸ್ವಲ್ಪ ತಾಳ್ಮೆಯಿಂದ ಇರಿ, ಬಿಹಾರ್ ಚುನಾವಣೆ ಮುಗಿಲಿ ಅನ್ನೋ ಹೇಳಿಕೆ ಕೊಟ್ಟಿದ್ರು. ಈ ವಿಚಾರವನ್ನು ಡಿ.ಕೆ. ಶಿವಕುಮಾರ್ ಪ್ರಸ್ತಾಪ ಮಾಡಿರಬಹುದು. ಇನ್ನು ಶಿವಕುಮಾರ್ ಹೇಳಿದ್ದೆಲ್ಲ ತಾಳ್ಮೆಯಿಂದ ಕೇಳಿದ ಖರ್ಗೆ ಸಮಾಧಾನ ಮಾಡಿದ್ದಾರಂತೆ. ಸ್ವಲ್ಪ ಸಮಯ ತಾಳ್ಮೆಯಿಂದಿರಿ, ಪಕ್ಷ ನಿಷ್ಠೆಗೆ ಫಲ ಸಿಗಲಿದೆ ಅಂದಿದ್ದಾರೆ ಅನ್ನೋ ಮಾತುಗಳು ಇವೆ. ಹೈಕಮಾಂಡ್ ಎಲ್ಲಾ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ನೋಡ್ತಾ ಇದೆ. ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಮಾಡುತ್ತೆ. ಬಿಹಾರ್ ಚುನಾವಣೆ ಬಳಿಕ ಎಲ್ಲಾ ಕುಳಿತು ಪರಸ್ಪರ ಮಾತುಕತೆಯ ಮೂಲಕ ಎಲ್ಲಾ ವಿಚಾರಗಳ ಬಗ್ಗೆ ಒಂದು ಸ್ಪಷ್ಟತೆಗೆ ಬರೋಣ ಅಂತ ಖರ್ಗೆ ಸಲಹೆ ಮಾಡಿದ್ದಾರೆ ಅನ್ನೋ ಸುದ್ದಿ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ಶಾಸಕರು ಸಚಿವರು ಅಧಿಕಾರ ಹಂಚಿಕೆಯ ಪ್ರಶ್ನೆಯೇ ಇಲ್ಲ. ಮುಂದಿನ 5 ವರ್ಷವೂ ಕೂಡ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಅಂತ ಪ್ರತಿಪಾದಿಸುತ್ತಾ ನವೆಂಬರ್ನಲ್ಲಿ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋ ದಾಳ ಉರುಳಿಸುತ್ತಿರೋ ಮಧ್ಯೆ ಡಿ.ಕೆ. ಶಿವಕುಮಾರ್ ಖರ್ಗೆ ಅವರನ್ನ ಭೇಟಿ ಮಾಡಿ ಸುದೀರ್ಘ ಮಾತುಕತೆ ನಡೆಸಿರೋದು ಅನೇಕ ಅರ್ಥಗಳಿಗೆ ಎಡೆ ಮಾಡಿಕೊಟ್ಟಿದೆ. ಖರ್ಗೆ ಹಾಗೂ ಡಿ.ಕೆ.ಶಿ ಭೇಟಿ ವೇಳೆ ಈ ಎರಡೂ ವಿಚಾರಗಳು ಅಂದ್ರೆ ಒಂದು RSSಗೆ ಸಂಬಂಧಪಟ್ಟ ವಿಚಾರ ಹಾಗೂ ಮತ್ತೊಂದು ಅಧಿಕಾರ ಹಂಚಿಕೆ ವಿಷಯ, ಇವೆರಡನ್ನು ಖರ್ಗೆ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಆದ್ರೆ RSS ವಿಚಾರದಲ್ಲಿ ತಮ್ಮ ಪುತ್ರನೇ ಹೈಲೈಟ್ ಆಗಿರೋದ್ರಿಂದ ಇದಕ್ಕೆ ಯಾವ ರೀತಿ ಸ್ಪಂದನೆ ನೀಡ್ತಾರೋ ಏನೋ. ಹಾಗೆ ಅಧಿಕಾರ ಹಂಚಿಕೆ ಇವರಿಬ್ಬರ ತೀರ್ಮಾನ ಮಾತ್ರ ಅಲ್ಲದೆ ಇರೋದ್ರಿಂದ ಸದ್ಯಕ್ಕೆ ಭರವಸೆಯ ತೇಪೆ ಹಾಕಿರಬಹುದು ಅಂತ ಹೇಳಲಾಗ್ತಾ ಇದೆ. ಕಾದ್ ನೋಡೋಣ ಮುಂದೆ ಏನಾಗತ್ತೆ ಅಂತ. ನಮಸ್ಕಾರ.